ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಇವತ್ತು ನಮ್ಮ ಮನೆಯಲ್ಲಿ ಅಂದರೆ ಹವ್ಯಕರ ಮನೆಯಲ್ಲಿ ಆಕಳು ಮತ್ತು ಎಮ್ಮೆಗಳು ಮಳೆಗಾಲದಲ್ಲಿ ತುಂಬ ಮಳೆಗಾಲ ಇರುತ್ತೆ. ಆವಾಗ ಈ ಥರ ಕಳೆದು ಹೋಗೋದು ಅಂದರೆ ಅವುಗಳನ್ನ ಮೇಯಲಿಕ್ಕೆ ಅಂತ ಬಿಟ್ಟು ಹಾಕಿದರೆ ಕಳೆದು ಹೋಗಿಬಿಡುತ್ತಿದ್ವು. ನಮ್ಮ ಮನೇಲಿ ಆಮೇಲೆ ಎಲ್ಲರೂ ಹುಡುಕೋದು ತುಂಬಾ ಒಂಥರ ಕಷ್ಟಪಟ್ಟು ಎರಡೆರಡು ದಿನ ಆದರೂ ಬರ್ತಾ ಇರಲಿಲ್ಲ, ಹುಡುಕ್ತಾನೆ ಇರ್ತಿದ್ರು. ತುಂಬ ಮಳೆ, ತುಂಬ ಅಂದರೆ ತುಂಬ ಮಳೆಗೆ ಹೊಳೆಯೆಲ್ಲ ಕಟ್ಟಿರ್ತಿತ್ತು. ಆವಾಗ ಎಮ್ಮೆ ಮತ್ತು ದನ ಅಂದರೆ ಹಸುಗಳೆಲ್ಲ ಮೇಯಲಿಕ್ಕೆ ಅಂತ ಬಿಟ್ಟು ಹಾಕಿದರೆ ಮನೆಗೆ ಬರ್ತಾ ಇರಲಿಲ್ಲ. ಎಷ್ಟು ಟೆನ್ಷನಲ್ಲಿ ಇರ್ತಿದ್ರು ಗೊತ್ತಾ. ಇದನ್ನು ನಾನು ನಮ್ಮ ಒಂದು ಭಾಷೆಯಲ್ಲಿ ನಾನು ಮಾತಾಡ್ತೀನಿ. ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಅದಕ್ಕಿಂತಲೂ ಮೊದಲು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಯಾರಿದ್ದಿ ಮನೇಲಿ? ಅತ್ತಿಗೆ ಗಜಾಣ್ಣ ಇದ್ನೇ? ಯಾರು? ಶಿವರಾಮ ಇಲ್ಲಿ ಅವು ಮಾರೇನೆ, ಅಲ್ಲಿ ದನ ಅಲ್ಲ ಮಾರೇನೆ. ಮನೆಗೆ ಬಂದ್ವಿಲೆ ಎಷ್ಟು 7 ಗಂಟೆ ಆಯಿತು, ಇನ್ನೂ ಬಂದ್ವಿಲೆ. ಸಂಜೆ 6 ಗಂಟೆಗೆಲ್ಲ ಬರ್ತಿದ್ದ, 7-7:15 ಬಂತಲ್ಲ ಸುಮಾರು, ಇನ್ನೂ ಬಂದ್ವಿಲೆ ಮಾರೇನೆ. ಅದಕ್ಕೆ ಹುಡ್ಕಲ್ ಹೋಜ್ವ ಸುಮಾರು ಅರ್ಧ ತಾಸೇ ಆಯ್ತು ಹೋಗಿ. ಎಂತ ಎಲ್ಲಿ ಈ ನಮ್ನಿ ಮಳೆ ಒಂದು ಬದಿಗೆ ಬಿಟ್ಟವು, ಸರಿಯಾಗಿ ಮನೆಗೆ ಬಂಜುಲೆ ಮೇಯಲ್ಲೇ ಹೇಳಿ ಬಿಟ್ಟು ಹಾಕಿರಿ. ಈ ನಮ್ನಿ ಕತೆ ಒಂದು ಕರಾಮ್ ಬೇರೆ ಮಾರೇನೆ ಕೂಗ್ತಾನೆ ಇದ್ದು ಬೆಳಗಿಂದವ. ಅದೇ ನಾನು ಕೇಳಲೇ ಬಂದೆ ಮರೀತಿ. ನಿಮ್ಮನೆ ದನಗಳು ಬಂಜುಲೆ, ಯಮ್ಮನೆ ದನನೂ ಹಾಗೆ ಬಂಜುಲೆ, ಬೆಳಗಿಂದ ಬಿಟ್ಟಾಕದಾಗ್ಲಿಂದನೂ ಬಂಜುಲೆ. ಕಾಯಿ ಹುಡ್ಗಂಗೆ ಕೇಳ್ರು, ಅವನು ಇಲ್ರ ನಾನಂತೂ ಎಲ್ಲ ಹೊಡೆದು ಕಳಿಸಿದ್ದೆ ಮನೆಗೆ ಅಂದ. ಅವು ಮನೆಗೆ ಹೊಡೆದು ಕಳಿಸಿದ್ನಡ, ಕಾಡಿಗೆ ಎಲ್ಲಿ ಹೋದ್ವು ನಾ ಕೇಳ್ಕೊಂಡು ಬಂದು ಮರೈತಿ. ಅಚ್ಚೆ ಮನೆ ಮಾಬ್ಲಣ್ಣನ ಮನೆದು ಬಂಜುಲೆಡ, ಎಲ್ಲ ಸೇರಿ ಎಲ್ಲಿ ಹೋಜ್ವ ಅಂತದ ಮರೈತಿ. ಭಾರಿ ಕಷ್ಟಕ್ಕೆ ಬಂದಿತ್ತು. ಅದೇ ನಾನು ಈಗ ಗಜಾಣ್ಣ ಇದ್ದರೆ ನಾನು ಕೇಳ್ಕೊಂಡು ಹೋಪನ ಎಲ್ಲ ಹುಡುಕಲ್ಲಾರು ಹೋಪನಗಳು ಮಾಡ್ತಾಯಿದ್ದೆವು. ಇಲ್ಲಿ ಬ್ಯಾಣದ ಬದಿ ಹೋದ್ನ ಅಲ್ಲಿ. ಅಲ್ಲಿ ಬ್ಯಾಣ ಅಲ್ಲಿ ಆಚೆ ಇದ್ರ ಬದಿ ಬ್ಯಾಣಕ್ಕೆಲ್ಲ ಹೋಗಿ ನೋಡ್ಕೆ ಬತ್ತೇಳಿ ಹೋಜ ಸುಮಾರು ಅರ್ಧ ತಾಸು ಆಯ್ತು. ಎಲ್ಲೆಲ್ಲಿ ಹೋಗ್ತವೆ ಅಂತನ ಕೂತ್ಕ ನೀನು ಬರ್ತಾವ ಬಪ್ಪ ಹೊತ್ತಾತು. ಸುಮಾರು ಒಂದು ಅರ್ಧ ತಾಸಿನ ಮೇಲೆ ಆಯ್ತು. ಈಗ ಒಂದು ಸರಿ ಬರ್ಗು ಎಲ್ಲರೂ ಸಿಕ್ತವ ಅಂತನ. ಅಡ್ಡಿಲ್ಲ 5 ನಿಮಿಷ ನೋಡ್ತಿ, ಕಾಡಿಗೆ ಅವ್ನು ಬಂದರೆ ಇನ್ನು ಅವ್ನು ಸಿಕ್ಕಿದ್ವಿಲ್ಲ ಅಂದರೆ ಬೇರೆ ಬದಿಗೆ ಮತ್ತೆ ಹೋಗ್ಬಪ್ಪನ ಹೇಳ್ತಿ. ಹಾಗೆ ಮಾಡಿ ಕೂತ್ಕ. ಹೌದಲ್ಲ ಮಾರೇನೆ, ದೊಡ್ಡ ಸಮಸ್ಯೆಗೆ ಬಂದಿತ್ತು. ಎಂತ ಈ ನಮ್ನಿ ಸುಮಾರು 7-8 ದನ ಇದ್ದಲ್ದನ ಎಲ್ಲ ಸೇರಿ, ಅಚ್ಚೆ ಮನೆದೆಲ್ಲ ಸೇರಿ. ಹೌದೇ, ಈಗ ಎಮ್ಮನೇಲಿ 2 ದನ, ನಿಮ್ಮನೇಲಿ 2 ದನ, 1 ಎಮ್ಮೆ, ಮತ್ತು ಅಚ್ಚೆ ಮನೆಯಲ್ಲಿ ಅವ್ರ ಮಾಬ್ಲಣ್ಣ ಮಲ್ಲಿ ಕಡೆಗೆ ಮಂಜಜ್ಞ ಮಲ್ಲಿ ಎಲ್ಲ ಸೇರ್ತಾ ಒಂದು 8-9 ದನಗ ಆಗ್ತವಲ್ಲ. ಎಂತ ಎಲ್ಲಿ ಹೋದ್ವೋ ಅದೇ ಒಂದು ರಗಳೆಪ್ಪ. ಎಲ್ಲರೂ ಹೊಳೆ ದಾಟಿ ಅಚ್ಚೆ ಬದಿಗೆ ಎಲ್ಲರೂ ಹೋಗ್ಬಿಟ್ರಿ ಎಂತ ಮಾಡೋದು ಗತಿ. ಅದೇ ಹಂಗಂತೂ ಹೆದರಿಕೆ ಹಾಕ್ಕೊಂಡಿದ್ದು. ದನ ಕರ್ಗ ಒಂದು ಬದಿ ಕೂಗ್ತಾಯಿದ್ದ. ಹೌದಾ ಮಾರೇನೆ, ಎಮ್ಮನೇಲೂ ಈ ಒಂದು ಸಣ್ಣ ಕರ ಇದ್ದು, ಈಗ 1-2 ತಿಂಗಳದ ಹಿಂದೆ ಕರ ಹಾಕಿದ್ದು. ಪಾಪ ಏನು ಕೂಗ್ತು ಬೆಳಗ್ಗೆ ಬಿಟ್ಟಾಕದಾಗ್ಲಿಂದನೂ ಅಂಬೆ ಕೂಗ್ತು. ಅದ್ರ ಕೂಗು ಸುಮ್ಮನಿರ್ಸಲಾಗ್ತಿಲ್ಲ. ಈಗಂತದೆ ಇಷ್ಟೊತ್ತಾತು, ತಾಯಿ ಬಪ್ಪ ಹೊತ್ತಾಗಿತ್ತಲ್ಲ ಕೊಟ್ಟಿಗೆ, ಇನ್ನೂ ಬಂಜಿಲ್ಲ, ಎಷ್ಟು ಕೂಗ್ತಾನೆ ಇದ್ದು. ಪಾಪ ಅದ್ರ ನೋಡ್ಕೊಂಡೇ ಕಷ್ಟ. ಅಂತ ಎಲ್ಲಿ ಹೋಜಾಳೆ ಗೊತ್ತಾಗ್ತಿಲ್ಲ. ಈ ನಮ್ನಿ ಮಳೆ ಒಂದು ಬದಿಗೆ ರಪ್ಪ ಹಿಡ್ಕೊಂಡು ಜಡಿತಾ ಇದ್ದು. ಈ ನಮ್ನಿ ಮಳೆ ಎಲ್ಲಿ ಹೋಗಿ ಹುಡ್ಕಕ್ಕತ್ತೋಳೋದೇ ಗೊತ್ತಾಗ್ತಿಲ್ಲ. ಗಜಾಣ್ಣ ಒಂದು 5 ನಿಮಿಷ ನೋಡ್ತಿ ಬತ್ನಾಳಿ, ಎಲ್ಲರೂ ಯಾನು ಬೇರೆ ಎಲ್ಲರೂ ಹುಡ್ಕಲ್ಲಿ ಹೋಗ್ತಿ. ಅಡಿಲಿ ನೀನು ಕೂತ್ಗ, ಈಗ ಬರುವವು ಅಂತ ಒಂದು ಈ ನಮ್ನಿ ಇದ್ರಲ್ಲಿ ಒಂದು ಕರೆಂಟ್ ಇಲ್ಲೇ ಮಳೆ, ಈ ನಮ್ನಿ ಮಳೆ ಕರೆಂಟ್ ಇಲ್ಲೇ. ಫೋನ್ ಅಂತೂ ಮನೆ ಲ್ಯಾಂಡ್ಲೈನ್ ಫೋನ್ ಹಾಳಾಕ್ಕೊಂಡಿದ್ದು. ಎಂತ ಮಾಡೋಳು ಗೊತ್ತಾಗ್ತಿಲ್ಲ. ಅದೇ ಬಂದ್ವಕ್ಕಲ್ಲ ಅವ್ರು ಬಂದರು ನೋಡು, ಕಾಣಿಸ್ತು. ಬಂದ ಗಜಾಣ್ಣ. ಎಲ್ಲಿ ಹೋಗಿದ್ದೆ ಗಜಾಣ್ಣ? ಯಾವದಿ ನೋಡ್ಕೆ ಬಂದಿಯೋ ದನವ? ಸಿಕ್ಕದ್ವನ? ಇಲ್ಲೇ ಮಾರೇನೆ. ಎಂತ ಎಲ್ಲಿ ಹೂಜಾಳೆ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡೋಣ, ಈಗ ನಾವು ಬೇರೆ ಎಲ್ಲರೂ ಇನ್ನೊಂದು ದಿಕ್ಕಿಗೆ ಹೋಪನ, ಆ ಬದಿಗೆ ಹೆಗ್ಗರಣಿ ಬದಿಗೆ ಹೋಗಿದ್ವು ಅಥವಾ ಕೊಂಡ್ಲಿಗೆ ಹಂಗೆ ಹಿಡ್ಕೊಂಡು ಎಲ್ಲರೂ ಹೋಗ್ಲು ಸಾಧ್ಯತೆ ಇರ್ತವೆ. ಅಲ್ಲಿ ದನಗಳು ಎಲ್ಲ ಮಾರೇನೆ ಬತ್ವಲ್ಲ, ಎಲ್ಲ ಗುಂಪು ಕಟ್ಕೊಂಡು ಎಲ್ಲರೂ ಹೋಗೋ ಸಾಧ್ಯತೆಯೂ ಇರ್ತವೆ. ಹೊಳೆಯಲ್ಲಿ ತುಂಬ ಹರಿತಾ ಇದ್ದು ನೀರು. ಎಂಥ ಹೆದರಿಕೆ. ಈಗ ಹೋಗೋದನ್ನು ಹುಡುಕಲ್ಲ ಹೇಳಿ ಇಷ್ಟು ರಾತ್ರಿಲಿ ಸುಮಾರು 8 ಗಂಟೆಗೆ ಬಂತು. ಎಂತ ಮಾಡೋಕತ್ತ? 1 ರೌಂಡ್ ಹೋಗಿ ಬಂದ್ಬಿಡೋಣ, ನೋಡೋಣ. ಮತ್ತೆ ಎಲ್ಲರೂ ಅತ್ಲ ಬದಿಗೆ ಇದ್ದಿಕ್ಕು ಹೀಗೆ ಅಲ್ಲಿ ಕಸ್ಲೆಂಜಿ ಮೇಲೆ ಮುಂದೆ ಹೋಗಿ ಹಿಂಗೆ ನೋಡೋಣ ಸ್ವಲ್ಪ. ಹಾಗೆ ರೇನ್ಕಟ್ಟೆ ಕೊಂಡ್ಲಿಗೆ ಬದಿಗೆ ಎಲ್ಲರೂ ನೆಬ್ಬೂರು ಬದಿಗೆ ಹೋಜ್ವ ನೋಡೋಣ. ಅಡ್ಡಿಲ್ಲ ಹಂಗಿದ್ರು ಬಾ ಹೋಪನ. ಮತ್ತೆ ಯಾರು ಬತ್ತು ಬಿಡೋ ಮಾಬ್ಲು, ಯಾರು ಬತ್ತು? ಇಲ್ಲೇ ಅವ್ರ ಮನೆಯಲ್ಲಿ ಅವ್ನು ಪ್ಯಾಟಿಗೆ ಹೋದ್ನಾಡ, ಇನ್ನೂ ಬಂದಿಲ್ಲೇ. ಮತ್ತು ನಾವಿಬ್ಬರು ಹೋಪನ ಬಾ. ಅಡ್ಡಿಲ್ಲ. ಶಿರಿ ಬತ್ನಾಡ ಕೇಳೋಕ್ಕಾಯ್ತು. ಸಿರಿನೂ ಬರ್ತಿ ಹೇಳಿದ್ದ, ತಡಿ ಅವಂಗೂ ಒಂದು ಕೂ ಹೊಡಿತಿ. ಸಿರಿ ಬಂದ ಇಲ್ಲೇ ನೋಡು.
ಹಂಗಿದ್ರೆ ಹೋಪನ ಬಾ ಫೋನಾರು ಮಾಡ್ತೀವಿ ಎಲ್ಲರೂ. ಮತ್ತು ಇವ್ರ ಮನೆ ಬದಿಗೆ ಎಲ್ಲರೂ ಹೋಜ ಅಂತನ, ಅತ್ಲಾಗೆ ಅತ್ತಿಗೆ ಮನೆ ಬದಿಗೆ ಎಲ್ಲರೂ ಹೋಗಿದ್ವು ಅಂತನ. ಹಲೋ ಅತ್ತಿಗೆ, ಕಡೆಗೆ ಮಾರೈತಿ ಅಂತ ಮಳೆ ಒಂದು ಬದಿ ಜೋರಲ್ಲೇ. ಹೌದೇ ಸುಟ್ಟು ಕರೆಂಟ್ ಒಂದು ಬದಿಗೆ ಇಲ್ಲೇ. ನಿಮ್ಮನೆ ಬದಿ ಕರೆಂಟ್ ಇದ್ದ ಇಲ್ಲಪ್ಪ, ನಿನ್ನೆ ಬೆಳಗ್ಗೆ ಹೋಗಿದ್ದ ಕರೆಂಟ್ ಇವತ್ತಿನವರೆಗೂ ಬಂಜಿಲ್ಲ. ಹೌದೇ ಮಾರೈತಿ ಅಂತ ಕರೆಂಟ್ ಇಲ್ಲೇ. ಒಂದು ಬದಿ ನೀರು, ಒಂದು ಬದಿ ಮಳೆ ಇದ್ದು, ಆದರೆ ಕುಡಿಯಲು ನೀರು ಒಂದಿದ್ದು, ಬಾವಿ ನೀರು ತುಂಬ ಹರಿತಾ ಇದ್ದು ಮಾರೈತಿ. ಎಂಥ ಎಲ್ಲ ಕಟ್ಟಿಗೆಲ್ಲ ಒದ್ದೆ ಹಾಕ್ಯಂಡು ಕೂತಿದ್ದು. ಬತ್ಲಿ ಬೆಂಕಿ ಒಟ್ಟರೆ ಬೆಂಕಿ ಕತ್ತುತ್ತೇ ಇಲ್ಲ ಎಷ್ಟೊತ್ತಾದರೂ. ಅಥವಾ ಭಾರಿ ಇದಾಗುತ್ತೆ. ಜೋರಾಗಿ ಮಳೆ ಹೋಯ್ತಾ ಇದ್ದು. ಮಳೆ ಹೊಯ್ಯಲು ಹಣಕಿರಿ ನೋಡು, ಇದೇ ನಮ್ಮನೆ ನಮ್ಮಲ್ಲಿ. ಕಡೆ ನಿಮ್ಮನೆ ಬದಿಗೆ ದನಗ ಗಿನಗೆಲ್ಲ ಬಂಜುವ ಮನೆಗೆ ಕೊಟ್ಟಿಗೆ ಬಂದ್ವೋ? ಅಮ್ಮನೇಲಿ ಮರೈತಿ ದನ ಒಂದು ಬದಿ ಬಂಜುಲೆ, ಮತ್ತು ಅಟ್ಲ ಬದಿಗೆಲ್ಲರೂ ಬಂದ್ವೋ ಕೇಳಲ್ಲೇ. ಆ ಬದಿಗೆಲ್ಲರೂ ಬಂದರು ಒಂಚೂರು ನೋಡು ಮರೈತಿ. ನಿಮ್ಮನೆ ದನಗಳ ಬದಿಗೆ ಸಂಗತಿಗೆ ಗುಂಪಲ್ಲಿ ಮತ್ತು ಬಂದಿಗಿದ್ವು ಅಂತ. ಇಲ್ಲೇ ಅಮ್ಮನೆ ದನಗಳ ಸಂಗತಿ ಬಂಜುಲೆ. ಅಮ್ಮನೆ ದನಗ ಮನೆಗೆ ಬಂಜ ನಾನು ಸುಮಾರು 6 ಗಂಟೆ ಹೊತ್ತಿಗೆ ತಂದೆ. ಆಮೇಲೆ ಅವು ಕಟ್ಟಿದ್ದವು ಎಲ್ಲರೂ ಅಂತ. ಇಲ್ಲೇಪ್ಪ ಅಮ್ಮನೆ ಬದಿಗೇನು ಬಂಜುಲೆ. ಹೌದನೇ ಮಾರೈತಿ ಅಂತೆ. ಬೆಳಗ್ಗೆ ಬಿಟ್ಟು ಹಾಕಿದ್ದನ ಇನ್ನೂ ಬಂಜುಲೆ ಹಂಗಕ್ಕೆ ಅದೇ ಹೆದರಿಕೆ ಹಾಕ್ಕೊಂಡಿದ್ದು. ಒಂದಂತೂ ಕರ ಬೇರೆ ಇದ್ದಿದ್ದು, ದಣಿ 2 ತಿಂಗಳತ್ತು ಕರ ಹಾಕಿದ್ದು ಆಕಳು. ಅದೇನು ಕೂಗ್ತು ಒಂದು ಕೂಗ್ತು, ಪಾಪ ಕಾಣಿಸ್ತೆ. ಈ ನಮ್ಮನೆ ಎಲ್ಲಿ ಹೋಜು ಬಿಟ್ಟು ಹಾಕಲಾಗ ಅಂದರೆ ನಾವು ಬಿಟ್ಟು ಹಾಕದೆ ಹೋದರೆ ಅವಕ್ಕೆ ಮೇವಿಗೆ ಅಂಥದ್ದು ಕಾಣ್ತು. ಹನಿ ಕಾಲಡಿಕೆ ಬತ್ತ ಹನಿ. ಈಗ ಒಳ್ಳೆ ಹುಲ್ಲೆಲ್ಲ ಚಲೋ ಚಿಗುರಿದ್ದು ದಿನಕ ಬತ್ತವಳು ನಾವು ಬಿಟ್ಟು ಹಾಕಕತ್ತಲ್ಲ ಈ ನಮ್ಮನೆ ನೋಡು. ಆಮೇಲೆ ದನ ಕಾಯವ್ ಕೇಳಿರಿ ಅವ್ನು ನಾನು ಹೊಡ್ಕೊಂಡು ಸರಿಯಾಗಿ ಮನೆಯವರಿಗೂ ಕಳಿಸಿದ್ದೇನೆ ಅಂದ. ಕಾಡಿ ಎಲ್ಲಿ ಹೋದ್ವ ಅಂತ ನಮ್ಮರತಿ. ಈ ನಮ್ಮನೆ ಒಂದು ಫೋನ್ ಸಹಿತ ಈ ಲ್ಯಾಂಡ್ಲೈನ್ ಫೋನ್ ಸರಿ ಇರ್ತಿಲ್ಲ. ಅದೇ ನಿಂಗಾರು ಒಂಚೂರು ಇದ್ದ. ಮತ್ತು ಅಟ್ಲ ಬದಿ ಬಂಜುವ ಕೇಳೋಣ ಮಾಡಿದೆ. ಬಂಜು ಇಲ್ಲಿ ಅಥೋ ಎಲ್ಲಿ ಹೋದಾಳೆ ಗೊತ್ತಾಗ್ತಿಲ್ಲ, ಯಾವ ದಿಕ್ಕಿಗೆ ಹುಡುಕವಳು ಗೊತ್ತಾಗ್ತಿಲ್ಲ. ಅದೇ ಅವು ಅವ್ರ ಮನೆ ಶಿವರಾಮೆಲ್ಲ ಬಂದಿದ್ವ ಎಲ್ಲರೂ. ಅವ್ರ ಮನೆದು ಬಂಜುವಿಲ್ಲಡ ಎಲ್ಲ ಹುಡ್ಕಲ್ಲಿ ಹೋಜ. ಇನ್ನು ನೋಡವು ರಾತ್ರಿ ಬತ್ವ ಅಂತನ. ಈ ನಮ್ಮನೆ ಕತೆ. ಈ ಮಳೆಗಾಲ ಬಂತು ಅಂದ್ರೆ ಮಾರೈತಿ ಇದೇ ಹೊಳೆ ದಾಟೆ ಹತ್ಲಾಗ ರೇಣು ಕಟ್ಟೆ ಹಂಗೆ ಕೊಂಡ್ಲಿಗೆ ಬದಿ ನೆಬ್ಬೂರು ಬದಿಗೆಲ್ಲ ಹೋಗ್ಬಿಟ್ರೆ ಎಂತ ಮಾಡಬೇ ಮರೈತಿ. ಅದೇ ಹೆದರಿ ಕೇಳಿ ಎಲ್ಲರೂ ಯಾರ ಮನೆ ಕೊಟ್ಟಿಗೆಲ್ಲರೂ ಸೇರ್ಕೆಬಿಟ್ಟಂದರೆ ನಮಗೆ ಗೊತ್ತೂ ಆಗ್ತಿಲ್ಲ. ಮಾರೈತಿ ಹೆದರಿಕೆ ಒಂದು ಬರೀ ಆಗಿತ್ತೆ. ಕಳೆದ ವರ್ಷ ಹಾಗೆ ಆಗಿತ್ತು. 2-3 ದಿನ ಆದರೂ ಅಮ್ಮನೆ ದನ ಬರೋಗಿದೆಯಾ ಯಾವುದೋ ಊರಲ್ಲಿ ಕಟ್ಟಾಕೊಂಡಿದ್ವಡ. ಅಲ್ಲಿ ಒಳ್ಳೆ ಹಾಲು ಕರ್ಕತ್ತ ಚಲೋ ಮಾಡಿ ಬಳಸ್ಕೊಳ್ತಾ ಇದ್ದ. ಹಾಲು ಹಿಡ್ಕೊಂಡು ಅವಕ್ಕೆ ಎಂಥದ್ದು ಬೇರೆಯವ್ರ ಮನೆ ದನ ಬಂಜೋಳಾದರೆ ಅವಕ್ಕೆ ಹೊಟ್ಟೆಗೂ ಸರಿ ಹಾಕಿದ್ವೋ ಬಿಟ್ಟಿದ್ವು ಅಂತನ. ಕಾಡಿಗೆಲ್ಲ ಒಂದಿನ ಅವು ಬೇರೆ ಯಾರೋ ಹಂಗೆ ಗುರ್ತದವು ಹೋಗಿ ಅವ್ರ ಮನೆ ಕೊಟ್ಟಿಗೆಲ್ಲಿ ನೋಡ್ದಳತ್ತು ಗೊತ್ತಾಗ್ತಡ. ಇದೆಂತ ಇವರು ಭಟ್ರ ಮನೆ ದನ ಇಲ್ಲೇ ಹೆಂಗೆ ಬಂಜು ಮತ್ತು ದನ ಮಾರಿದ್ವ ಅಂತ ನಾಳೆ ಅವು ಬಂದು ಕೇಳ್ದು. ನಿಮ್ಮನೆ ದನ ಅಂತ ಅಲ್ಲಿ ಮಾರಿದ್ರೆ ಅಂತಿದ್ರು, ಅವ್ರ ಮನೆಗೆ ಕೊಟ್ಟಿದ್ರೆ ಅಂತಿದ್ದು. ಅಲ್ಲೊಂದಿದ್ದು ನಿಮ್ಮನೆ ಅಂತದೆ ಆಕಳು ನಿಮ್ಮನೆದೆ. ಅಯ್ಯೋ ಮಾರೇನೆ 3 ದಿವಸದಿಂದ ಅಮ್ಮನೆ ದನ ಕಳೆದೋಜು. ಹಂಗೆ ಹುಡುಕ್ ಸೋತೋಜ. ಎಲ್ಲಿ ಹುಡುಕಿರು ಕಾಣ್ತಾ ಇಲ್ಲ ಮಾರೇನೆ. ಎಂತ ಒಂದೇ ದನ ಕಾಣದಿದ್ದೀವಿ. ಈ ನಮ್ಮನೆ ಆಗಿತ್ತು. ಈ ಕಡೆ ಕಳೆದ ವರ್ಷ ತಗೊಬಂದಿದ್ದು ಅದನ್ನು ಹೊಡ್ಕೊಂಡು ಬಂದ. ತಮ್ಮನೇದೇ ಅಥವಾ ಅಲ್ಲಿ ಹೋದರೆ ಇಲ್ಲಪ್ಪ ಅಮ್ಮನೇದೇ ಇದು ಹಂಗೆ ಹೋದ ವರ್ಷ ತಗೊಬಂಜಿ ಹಂಗೆ ಹೇಳ್ತೀವಿ ಮರೈತಿ. ಕಡೆ ಅನ್ನ ಧ್ವನಿ ಕೇಳಿದ್ದೆ. ಆಕಳು ಕೂಗಲ್ ಹಣಕ್ತು. ಅದು ಗುರ್ತ ಹಿಡುತ್ತಲೆ. ಕಡೆಗಂತೂ ಹೊಡ್ಕ ಬಿಟ್ಟಿದ್ರಲ್ಲ ಅವರು. ಎಂತ ಅಮ್ಮನೆ ದನ ಇದು ನಿಮ್ಮ ಮನೆದೆಲ್ಲ ಹೆಂಗಕ್ಕಿಗೆ ಅಮ್ಮನೆ ಇದು ಹೆಸರು ಕರೆದು ಗೋಪಿಯಳಾಗಿತ್ತು. ಗೋಪಿಯಳ ಕರೆದು ಕರೆದ ಕೂಡ ಅಮ್ಮ ಕೂಗ್ತಾಡ ಪಾಪ. ಕಡೆಗಂತೂ ಹೊಡ್ಕೊಂಡು ಬಂದರು. ಅವು ಬಿಡಲೇ ತಯಾರಿಲ್ಲಡ. ಇಲ್ಲ ನಮ್ಮದು ಇಲ್ಲೇ ನಮ್ಮದು ಹೇಳಿದು ಒಂದೇ ಮಾಡ್ತೋಡ ಮರೈತಿ. ಕಡೆಗೆ ಅದು ಗೊತ್ತಾಯ್ತು. ನಮ್ಮದು ಗೊತ್ತಾಗ್ತಲೆ ಬಿಟ್ಟ. ಇಲ್ಲೇ ಹಂಗಿದ್ರೆ ಬಂದಿತ್ತು. ಇಲ್ಲಿ ನಾವು ಕಟ್ಟಾಕೊಂಡಿದ್ದೆ 2 ದಿವಸದಿಂದ ಇಲ್ಲೇ ಬಂದಿತ್ತು. ಅಮ್ಮನೆ ಕೊಟ್ಟಿಗೆ ಸೇರಿತ್ತು ಹಾಕ್ಕೊಂಡು ಹೇಳ್ತೋಡ. ಹೊಟ್ಟೆಗಿಟ್ಟಿಗೆಲ್ಲ ಹಾಕಿದ್ವಕ್ಕು ಹಾಲಾರು ಕರ್ಕೊಂಡಿದ್ವಡ. ಆಗಲಿ ಒಂದು ಬದಿಗೆ ಇದ್ದಿತ್ತಲ್ಲಿ ಕರ್ಕೊಂಡು ಆ ಕಡೆ ಹೊಡ್ಕೊಂಡು ಬಂದರು ಅವ್ರ ಪಾಲಿಗೆ. ಅದೇ ಈ ವರ್ಷವೂ ಹೆದರಿಕೆ ಮರೈತಿ. ಈ ನಮ್ಮನೆ ಈ ಮಳೆಗಾಲದಲ್ಲಿ ಎಲ್ಲರೂ ಹೋಗ್ಬಿಡ್ತವೆ. ಸುಮಾರು ಹಿಂಗೆ ಆಗ್ತಲೆ ಬೇರೆ ಊರಿಗೆ ಹೋಗೋದು. ಈಗ ಹೋಜ ನೋಡೋ ರಾತ್ರಿ ಒಳಗಾರು ಬಂದರೆ ಸಾಕು ಹೆದರಿಕೆ. ದನ ಮನೆಗೆ ಬಂದು ಮುಟ್ಟದಂತೂ ಮನೆ ಒಳಗೆ ಒಂದು ಹೊಕ್ಕದು ಬೇಡ ಮರೈತಿ. ಒಂದು ಅಡುಗೆ ಮಾಡೋದು ಬೇಡ, ಊಟ ಮಾಡೋ ಮನ್ಸು ಬರ್ತಿಲ್ಲ. ದನಕರ್ಗ ಮನೆಗೆ ಬಂಜುಲೆ ಕೊಟ್ಟಿಗೆಲ್ಲಿ ಸೇರಿದ್ವಿಲ್ಲ ಅಂದರೆ. ಅದರಲ್ಲೂ ಈ ನಮ್ಮನೆ ಜೋರು ಮಳೆ ಹೋಯ್ತಾ ಇದ್ದು ಹಿಡ್ಕೊಂಡು ಒಂದು ಹನಿ ಬಿಡದೆ, ಒಂದು ಗಳಿಗೆ ಬಿಡದೆ ಈ ನಮ್ಮನೆ ಮಳೆ ಜೋರಾಗಿ ರಪ ಬರೀ ಹೊಯ್ಯೋದು ಒಂದೇ ಮಾಡ್ತು. ಒಂದು ಗಳಿಗಾರು ಬಿಡ್ತಾನೆ
ಸಾಯ್ಲೆತ್ಲಾಗ ಒಂದು ಬಟ್ಲಿ ಮನೆ ಬಿದ್ದು ಹೋಪಲ್ ಆಗ್ತಿಲ್ಲ, ಕಂಬಳಿ ಕೊಡೆ ಎಲ್ಲ ಎಂಥ ಒಂದು ಇಲ್ಲ, ಎಲ್ಲ ಅವು ಇವು ತಗೊಂಡು ಹೋಗೋದು ಅಷ್ಟು ಒದ್ದೆ. ಅತ್ಲಾಗೆ ಆ ಕರ್ರ ಒಂದು ಬಿಡಿಗೆ ಏನು ಕೂಗ್ತು ನೋಡು, ಈಗಲೇ ನೀನು ಕೇಳುವು, ಒಂದು 20 ಸರಿ ಕೂಗಿದ್ದು ಇಷ್ಟೊತ್ತಿಗೆ. ನನ್ನ ಗಳಿಗಕ್ಕೂ ಆಮೇಲೆ ಕೂಗ್ತೆ ಪಾಪ. ಅದ್ರ ಹೋಗಿ ಮುಟ್ಕೊಂಡು ಸಮಾಧಾನ ಮಾಡ್ಕೋದು ಇರ್ತಿ. ಎಂಥ ಕೂಗ್ತು ಪಾಪ, ಎಂಥ ತಾಯಿ ಬಂಜಿಲೇಳು ಅದಕ್ಕೂ ಕಾಣಿಸ್ತು, ತಾಯಿ ಇಲ್ಲಗಿದ್ದು ಕರ್ದಂಗೆ ಕೂಗ್ಕಂಬ ಮುರ್ಕೊಂಡು ಬಿಜ್ಜಾಡ ಅಲ್ಲೆಲ್ಲೋ ಲೈನ್ ಮೇಲೆಲ್ಲವ. ಒಂದು ಮರ ಹೆಣೆ ಎಲ್ಲ ಮುರ್ಕ ಬಿಜ್ಜಡೆ, ಕಂಬನೂ ಬಿದ್ದೋ ಜಡ, ಕಂಬ ಮುರ್ಕೊಂಡು ಬಿದ್ದಿದ್ದಲ್ಲ, ಹೆಣೆ ಮುರ್ಕ ಬಿದ್ದು, ಮರದ ಹೆಣೆ. ಎಂಥ ನಿನ್ನೆಯಿಂದ ಕರೆಂಟ್ ಇಲ್ಲ, ಇನ್ನೂ 2-3 ದಿನ ಬತ್ತಿಲ್ಲ ಹೇಳ್ತಾ ಇದ್ದ. ಚಿಮ್ನಿ ಬೆಳಕಲ್ಲೇ ಇದ್ದೆ, ಹ್ಯಾಂಗೋ ಮಾಡ್ತಾ ಇದ್ದೆ. ಒಳ್ಳಲ್ಲಿ ಬೀಸೋದು ಅಡುಗೆ ಮಾಡಲೆ ಸಾರಿಗೆ ಅಂತ ಕತೆ. ನಮ್ಮ ಮಳೆಗಾಲ ಬಂತು ಅಂದರೆ ನಮ್ಮ ಹಳ್ಳಿ ಮೇಲೆ ಮಳೆ ಒಂದು ಗಳಿಗೆ ಬಿಡೋದೇ ಹೋಯ್ತಲ್ಲ ಈ ನಮ್ಯ. ಎಂಥ ಜ್ವರ ಹೊಯ್ಯೋದು ಒಂದೇ ಇದೆ ಅಂತ. ಇನ್ನು ಈಗಲೇ ಸುಮಾರು 1 ವಾರ ಆಯ್ತು ಈ ನಮ್ನಿ ಮಳೆ. ನೆರೆನೂ ಹೋಗ್ತಾ ಇದ್ದೆ, ಹೊಳೆಯಲ್ಲಿ ತುಂಬ ಹರಿತಾ ಇದ್ದು. ಅದೇ ದನಗ ಒಂದು ಮರೈತಿ, ಮನೆಗೆ ಬಂದರೆ ಸಾಕು ಅಡುಗೆ. ಅದೇ ಇನ್ನೂ ಅಡುಗೆ ಮಾಡಲು ಓದ್ನಿಲ್ಲ ಒಳಗೆ. ಅನ್ನಕ್ಕಿಡಲು ಮನ್ಸು ಬರ್ತಿಲ್ಲ ಮರೈತಿ, ಅನ್ನಕ್ಕಿಡವು ಮಾಡ್ತಿ, ಅನ್ನಕ್ಕಿಡಲು ಮನ್ಸು ಬರೋದೇ ಸುಮ್ಮನೆ ಕುತ್ಕಂಜಿ. ದನಗಳ ಕಾಲು ಕಂಡಂತೂ ನಮ್ಮನೆ ಮನೆ ಒಳಗೆ ಹೋಗೋದು ಬೇಡ. ಅವು ಎಷ್ಟೊತ್ತಿ ಬತ್ತವೇನಂತ ಮಾಡಿಡ್ತಿ. ಕಡೆ ಹುಡುಗರಿಗೆಲ್ಲ ಪಾಪ ಹಸಿವಾಗ್ತಲೆ, ವರ್ಕ್ ಬತ್ತು, ಶಾಲೆ ರಜೆ ಬೇರೆ ಕೊಟ್ಟಿದ್ದವು. ಆದರೂ ಮಳೆನಲ್ಲೇ ಅತ್ಲಾಗೆ ಎಂತ ಮಾಡ್ತಾವೆ, ಊಟ ಮಾಡ್ಕೊಂಡು ಮನ್ಕೆತ್ತ. ಹಾಗಾಗಿ ಈಗ ಚೂರ ಅನ್ನಾರು ಮಾಡಿಡ್ತಿ. ಕಡೆಗೆ ಎಲ್ಲ ಆರಾಮಿದ್ವಲೆ ನಿಮ್ಮಲ್ಲೆಲ್ಲವ? ಅಡ್ಡಿಲೆ ಮತ್ತು ಹುಷಾರಿ, ಮಳೆಗಾಲ ಸ್ವಲ್ಪವ. ಹಾಂ ಬನ್ನಿ ಅಡ್ಡಿಲ್ಲ ಫ್ರೆಂಡ್ಸ್. ಇದು ನಮ್ಮಲ್ಲಿ ಯಾವಾಗಲೂ ಪ್ರತಿ ವರ್ಷ ಮೊದಲೆಲ್ಲ ನಾವು ಚಿಕ್ಕವರಿರುವಾಗ, ಈಗ ದನ ಹಸುಗಳು ಇರೋದು ಕಡಿಮೆ, 1-2 ಇದ್ದರೂ ಸಹ ಬಿಟ್ಟಾಕಲ್ಲ. ಯಾರು ಈ ಥರ ಹೊಡ್ಕೊಂಡು ಹೋಗೋರು ಮೇಲಿಕ್ಕೆಲ್ಲ ಬಿಡೋರೇ ಇರಲ್ಲ. ಬಟ್ ಆವಾಗೆಲ್ಲ ತುಂಬ ಆಗ್ತಿತ್ತು. ಒಬ್ಬರು ದನ ಊರಿಂದ ಎಲ್ಲ ದನಕರುಗಳನ್ನು ಬಿಟ್ಟು ಹಾಕೋದು ಮೇಲಿಕ್ಕೆ ಅಂತ. ಆಮೇಲೆ ಅವು ಮನೆಗೆ ಬರದೇ ಇರೋದು, 1 ದಿನ 2 ದಿನ ಬಿಟ್ಟು ಬರೋದು, ಈ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಹುಡುಕ್ಲಿಕ್ಕೆ ಹೋಗೋದು ಮನೆ ಜನ, ಇಷ್ಟೊಂದು ಪ್ರಾಬ್ಲಮ್ ಆಗ್ತಿತ್ತು. ಕರು ಇದ್ದರೆ ಮನೆಯಲ್ಲಿ ಅದ್ರದ್ದು ಪರದಾಟ, ಅದ್ರ ಕೂಗಾಟ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಪಾಪ ಅನಿಸುತ್ತೆ. ಇದು ನಾವು ಚಿಕ್ಕವರಿರುವಾಗೆಲ್ಲ ತುಂಬ ಇದೆಲ್ಲ ನೋಡ್ತಿದ್ವಿ. ಬಹಳ ಒಂಥರ ಹಾರ್ಟ್ ಟಚ್ ಆಗಿರುವಂಥ ನನ್ನ ಒಂದು ಮೆಮೊರೇಬಲ್ ಇದು. ನನಗೆ ತುಂಬ ಅವಾಗೆಲ್ಲ ನಾವು ಯೋಚನೆ ಮಾಡ್ತಿದ್ವಿ, ಎಲ್ಲಿ ಹೋದ್ವು ಅಂತ. ಕೊಟ್ಟಿಗೆಗೆ ಹೋಗಿ ನೋಡ್ತಿದ್ವಿ. ಮನೇಲಿ 2-3-4 ದನ ಕರುಗಳು ಇರ್ತಿದ್ವು ನಮ್ಮ ಮನೆಯಲ್ಲೆಲ್ಲ, ಸಣ್ಣ ಕರುಗಳು ಎಲ್ಲ ಸೇರಿ. ಆ ಕರುವಿನಂತೂ ಇಷ್ಟು ಪ್ರೀತಿ ಮಾಡ್ತಿದ್ವಿ ನಾವು. ನಮ್ಮ ಒಂಥರ ಸಣ್ಣ ಮಕ್ಕಳು, ಮನೇಲಿ ಮಕ್ಕಳು ಇರೋ ಥರ ನಾವು ಅಷ್ಟು ಮುದ್ದು ಮಾಡ್ತಿದ್ವಿ. ಅಷ್ಟು ನಮ್ಮ ಧ್ವನಿ ಕೇಳಿದ್ರೆ ಸಾಕು ಅಷ್ಟು ಕೂಗ್ತಿದ್ವು ಆ ಕರುಗಳು. ನಾವೆಲ್ಲ ಹೋಗಿ ಈ ಥರ ತಾಯಿ ಎಲ್ಲ ಮೇಲಿಗೆ ಬಿಟ್ಟಾಗ, ತಾಯಿ ಇಲ್ಲದೆ ಹೋದಾಗ, ನಾವು ಸ್ಕೂಲ್ ರಜೆ ಇತ್ತು ಅಂದರೆ ಅವ್ರ ಜೊತೆನೇ ಆಟ ಆಡ್ತಾ ಇರ್ತಿದ್ವಿ. ಕರುನ ಆಟ ಆಡಿಸ್ಕೋತಾ ಅಷ್ಟು ಮುದ್ದು ಮಾಡ್ತಿದ್ವಿ. ಮನೆ ಅಂಗಳದಲ್ಲೇ ಕಂಬಕ್ಕೆ ಒಂದು ಕಂಬಕ್ಕೆ ಕಟ್ಟಿ ಹಾಕ್ಕೊಂಡು, ಅದೆಲ್ಲ ನಂಗೆ ನೆನಪು ಬರುತ್ತೆ. ಅದು ಈಗೆಲ್ಲ ಅದೆಲ್ಲ ಒಂಥರ ನೆನಪು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈಗ ಯಾರ ಮನೆಯಲ್ಲೂ ಅಷ್ಟೆಲ್ಲ ಇಲ್ಲ ದನಕರುಗಳು. ಎಲ್ಲೋ ಒಬ್ಬೊಬ್ಬರ ಮನೇಲಿ ಇರುತ್ತೆ. ಈ ಥರ ಎಲ್ಲ ಆವಾಗಿನ ಒಂದು ಅಟ್ಯಾಚ್ಮೆಂಟ್ ಈಗಿಲ್ಲ. ಈಗಿನವರಿಗೆಲ್ಲ ಅದು ಗೊತ್ತೇ ಇಲ್ಲ. ನನಗಂತೂ ತುಂಬ ಇಂಥದ್ದು ಒಂದು ಅನುಭವನೂ ಇದೆ, ಒಂಥರ ಏನೋ ಅಟ್ಯಾಚ್ಮೆಂಟ್ ಇದೆ. ಇನ್ನೂ ಹಸುಗಳು ಅಂದರೆ ಅಷ್ಟು ಪ್ರೀತಿ. ಮನೆಯಲ್ಲಿ ಒಂದು ಆಕಳು ಕರು ಇದ್ದರೆ ಅದರದ್ದು ಒಂದು ಲಕ್ಷಣವೇ ಬೇರೆ ಅಂತ ಅನಿಸುತ್ತೆ. ನಾನು ನಮ್ಮ ಮನೆಯಲ್ಲೆಲ್ಲ ಈ ಥರ ದನಕರುಗಳು ಅದೇ ಎಲ್ಲೋ ದೂರದ ಊರಿಗೆಲ್ಲ ಹೋಗಿಬಿಡ್ತಿದ್ವು, ಎಲ್ಲ ಗುಂಪು ಕಟ್ಕೊಂಡು. ಅದ್ರ ಬಗ್ಗೆನೇ ನಾನೊಂದು ಕಳಕಳಿ, ನಮ್ಮ ಟೆನ್ಷನ್ನು ಯಾವ ಥರ ಇರ್ತಿತ್ತು. ನಾನು ತೋರಿಸಿದ ಸಣ್ಣದು ತುಂಬ ಟೆನ್ಷನ್ ಮಾಡ್ಕೋತಿದ್ರು. ಆ ಥರ ನನ್ನ ಹತ್ರ ಬಂದಿಲ್ಲ. ಆ ಟೈಮ್ನಲ್ಲಿ ಭಾಳ ನಮ್ಮ ತಂದೆಯವರೆಲ್ಲ ಕಷ್ಟಪಟ್ಟು ಹುಡುಕ್ಲಿಕ್ಕೆ 4-5 ಕಿಲೋಮೀಟ್ರ್ ಹುಡುಕೊಂಡು ಬರ್ತಿದ್ರು. ಅಷ್ಟು ದೂರ ಹೋಗಿ ಎಲ್ಲಿ ಇದೆಯೋ ಅಂತ ಟೆನ್ಷನ್ನಲ್ಲಿ ಬರ್ತಿದ್ರು. ಆಕಳು ಹಾಲು ಕರೆಯುವಂಥ ಒಂದು ಆಕಳು, ಎಮ್ಮೆ ಮತ್ತು ಕರು ಸಣ್ಣ ಇರುವಂಥವು ಮನೆಯಿಂದ ದೂರ ಹೋದಾಗ ತುಂಬ ಟೆನ್ಷನ್ ಆಗ್ತಿತ್ತು. ರಾತ್ರಿ ಯಾವ್ಯಾವಾಗಲೂ ಕರ್ಕೊಂಡು ಬರ್ತಿದ್ರು ಹೊಡ್ಕೊಂಡು, ಇಷ್ಟಿಷ್ಟು ದೂರಿಗೆಲ್ಲ ಹೋದಾಗ. ಅದೊಂಥರ ನಮಗೆ ಅದೆಲ್ಲ ಕಣ್ಣು ಮುಂದೆ ನನಗೆ ಬರುತ್ತೆ. ಈ ಮಳೆಗಾಲ ಬಂತು ಅಂತಂದರೆ, ಆದರೆ ಮಳೆ ಬೇಕು, ಮಳೆ ಅಂದರೆ ಖುಷಿನೇ, ತುಂಬ ಇಷ್ಟ. ಅದೊಂದು ಸಣ್ಣ ಒಂದು ನೆನಪಾಯಿತು, ನಾನು ನಿಮ್ಮ ಮುಂದೆ ಹೇಳಿದೆ. ನಿಮಗೆ ನಾನು ಹವ್ಯಕ ಭಾಷೆಯಲ್ಲಿ ಹೇಳಿದೆ. ಸೊ ಇದು ಈ ಥರ ಸ್ಟೋರಿ ಯಾರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲಾಂಗ್ ವೀಡಿಯೋ ಅಂತ ನೀವು ನೋಡದೆ ಬಿಡಬೇಡಿ, ಪೂರ ವೀಡಿಯೋ ನೋಡಿ.
ಹಾಗೂ ನನ್ನ ಚಾನಲಿಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಹೈಪ್ ಅಂತ ಆಪ್ಷನ್ ಬಂದರೆ ಅದನ್ನು ಕೊಡಿ, ಅದರಿಂದ ಏನೂ ನಿಮಗೆ ಲಾಸ್ ಇಲ್ಲ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.